ದೇವರಾದ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 44ನೇ ಅಧ್ಯಾಯ 8ನೇ ವಾಕ್ಯ. ಹೆದರಬೇಡ, ಇಲ್ಲವೇ ಭಯಪಡಬೇಡ, ನಾನು ನಿನಗೆ ಪೂರ್ವದಿಂದಲೂ ನಿಮಗೆ ಹೇಳಲಿಲ್ಲವೋ ಮತ್ತು ಅದನ್ನು ಪ್ರಕಟಿಸಲಿಲ್ಲವೋ, ಅಂತೂ ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರು ಇದ್ದಾನೋ? ಹೌದು, ಇನ್ನು ಯಾವ ದೇವರು ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 44:8. ಐ ವಿಲ್ ಸೆಂಡ್ ವಿಕ್ಟರಿ ಫ್ರಮ್ ದಿ ಸ್ಕೈ ಲೈಕ್ ಎ ರೈನ್. ದಿ ಅರ್ತ್ ವಿಲ್ ಓಪನ್ ಟು ರಿಸೀವ್ ಇಟ್ ಆ್ಯಂಡ್ ವಿಲ್ ಬ್ಲೋಸಮ್ ವಿತ್ ಫ್ರೀಡಮ್ ಆ್ಯಂಡ್ ಜಸ್ಟಿಸ್. ಐ ದ ಲಾರ್ಡ್ ವಿಲ್ ಮೇಕ್ ದಿಸ್ ಹ್ಯಾಪನ್, ದಿ ಲಾರ್ಡ್ ಆಫ್ ಕ್ರಿಯೇಷನ್ ಆ್ಯಂಡ್ ಹಿಸ್ಟರಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಹೆದರಬೇಡ, ಇಲ್ಲವೇ ಭಯಪಡಬೇಡ, ನಾನು ನಿಮಗೆ ಪೂರ್ವದಿಂದಲೂ ಹೇಳಲಿಲ್ಲವೋ ಮತ್ತು ಅದನ್ನು ಪ್ರಕಟಿಸಲಿಲ್ಲವೋ. ದೇವರಿಗೆ ಸ್ತೋತ್ರ. ದೇವರು ವಾಗ್ದಾನಗಳನ್ನು ಮಾಡುವಾತನು, ಮತ್ತಷ್ಟು ಮಾತ್ರ ಅದನ್ನು ಪೂರೈಸುವಾತನು. ಆದಿಕಾಂಡ 1ನೇ ಅಧ್ಯಾಯದಿಂದಲೂ ದೇವರು ವಾಗ್ದಾನಗಳನ್ನ ಮಾಡ್ಕೊಂಬಂದಿರೋದನ್ನೇ ಪೂರೈಸಿರ್ತಕ್ಕಂಥದ್ದು. ನೀವು ಬಹುಸಂತಾನ ಉಳ್ಳವರಾಗಿ ಎಚ್ಚರಿ, ಭೂಮಿಯನ್ನು ತುಂಬಿಸಿರಿ, ಎಲ್ಲವನ್ನು ಆಳ್ವಿಕೆ ಮಾಡಿರಿ ಅಂತ ಹೇಳಿದಂಥ ದೇವರು ಆದಮ ಅವಳಿಗೆ ಅವರು ವಾಗ್ದಾನವನ್ನು ಪೂರೈಸಿದ್ದಾರೆ. ಭೂಮಿ ಎಲ್ಲ ತುಂಬಿಕೊಂಡಿದೆ, ಮನುಷ್ಯನು ಅನುಭವಿಸ್ತಿದ್ದಾನೆ, ಆಳ್ವಿಕೆ ಮಾಡ್ತಾ ಇದ್ದಾನೆ, ದೇವರನ್ನು ಮಹಿಮೆಪಡಿಸ್ತಾ ಇದ್ದಾರೆ. ಓಕೆ, ದೇವರಿಗೆ ಸ್ತೋತ್ರ. ಹಾಗೆಯೇ ವಾಗ್ದಾನಗಳು, ಪ್ರವಾದನೆಗಳು, 3ನೇ ಅಧ್ಯಾಯದಲ್ಲಿ ಉಂಟಾದಂಥ ಪ್ರವಾದನೆ ನಿರಂತರವಾಗಿ ದೇವರು ಮಲಾಕಿ ಪ್ರವಾದಿವರೆಗೂ ಸಹ ಪ್ರವಾದನೆಗಳನ್ನ ಕೊಡ್ತಾ ಬಂದರು. ಅದನ್ನು ಯೇಸು ಕ್ರಿಸ್ತರು ಬಂದಂಥ ಕಾಲದಲ್ಲಿ ಎಲ್ಲವನ್ನ ನೆರವೇರಿಸಿದ್ದಾರೆ. ಈಗ ನಾವು ನಡೀತಕ್ಕಂಥದ್ದು ಆ ರಕ್ಷಣೆಯಲ್ಲೇ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅಬ್ರಹಾಮನ ಕಾಲ ನೋಡೋಣ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. 15ನೇ ಅಧ್ಯಾಯ, ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯ. ಜೆನಿಸಿಸ್ ಚಾಪ್ಟರ್ 15:1. ಇವುಗಳಾದ ಮೇಲೆ ಯೆಹೋವನ ವಾಕ್ಯವು ಅಬ್ರಹಾಮನಿಗೆ ದರ್ಶನದಲ್ಲಿ ಬಂದು, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಅತ್ಯಧಿಕವಾದ ಬಹುಮಾನ ದೊರೆಯುವುದು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡಿದ್ರೆ ಅಬ್ರಹಾಮನು ವಾಗ್ದಾನಕ್ಕೋಸ್ಕರ ಕರೆಯಲ್ಪಟ್ಟಂಥ ಒಬ್ಬರೇ ಒಬ್ಬ ಮನುಷ್ಯ ಜಗತ್ತಿನಲ್ಲಿ. ಅವನಿಗೆ ದೇವರ ದರ್ಶನದಲ್ಲಿ ಒಂದು ಬಲಪಡಿಸುವಂಥ ವಾಕ್ಯವನ್ನು, ಒಂದು ವಾಗ್ದಾನದ ವಾಕ್ಯವನ್ನು ದೇವರ ದರ್ಶನದಲ್ಲಿ ಕೊಡ್ತಾ ಇದ್ದಾರೆ. ರಾತ್ರಿ ಕನಸಿನಲ್ಲಿ ಏನಂತ? ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಅತ್ಯಧಿಕವಾದ ಬಹುಮಾನವು ದೊರೆಯುವುದು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ವಾಗ್ದಾನ ಮಾಡಿದಂಥ ಸಂದರ್ಭದಲ್ಲಿ ಅಬ್ರಹಾಮನಿಗೆ ಇನ್ನೂ ಅದು ನೆರವೇರೋದಕ್ಕೆ ಕೆಲವು ವರ್ಷಗಳಿದ್ದರೂ ಸಹ ಅಬ್ರಹಾಮನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ನಂಬಿಗಸ್ತನಾಗಿ, ನಿರೀಕ್ಷೆ ಉಳ್ಳವನಾಗಿ ಜೀವಿಸ್ತಾ. ದೇವರಿಗೆ ಸ್ತೋತ್ರ. ಸೊ ವಾಗ್ದಾನಗಳನ್ನ ನಾವು ಹೊಂದ್ಕೋಬೇಕಾದ್ರೆ ಪ್ರೀತಿ ದೇವ್ರ ಮಕ್ಕಳೇ, ಆ ವಾಗ್ದಾನಕ್ಕೆ ಬೇಕಾದಂಥ ಭಯಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ದೇವರಲ್ಲಿ ನಿರೀಕ್ಷೆ ಇರಬೇಕು. ಅಬ್ರಹಾಮನಾಗಿ ಜೀವಿಸಿದ ನಿಮಿತ್ತವಾಗಿ ಅದನ್ನು ಹೊಂದ್ಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಇಲ್ಲಿ ವಾಕ್ಯ ಭಾಗದಲ್ಲಿ ದೇವರು ಏನು ಹೇಳ್ತಾರೆ ಅಂದರೆ, ಆದಿಯಲ್ಲೇ ನಾನು ಅಂತ್ಯವನ್ನು ಪ್ರಕಟಪಡಿಸಿದ್ದೇನೆ, ಪೂರ್ವದಲ್ಲೇ ಇನ್ನೂ ನಡೆಯದ ಕಾರ್ಯಗಳನ್ನು ಪ್ರಕಟಪಡಿಸಿ ಅದನ್ನು ನೆರವೇರಿಸಿಲ್ವೋ? ನೀವು ಅದನ್ನು ನೋಡಿಲ್ವಾ, ಕೇಳಿಲ್ವಾ, ಕಂಡಿಲ್ವಾ, ನೀವು ಅನುಭವಿಸ್ತಾ ಇಲ್ವಾ? ಸೊ ನನ್ನಲ್ಲಿ ನಿಮಗೆ ಭರವಸೆ ಇಲ್ವಾ? ಸೊ ನಾನಲ್ಲದೆ ಇನ್ನೊಬ್ಬ ದೇವರಿಲ್ಲ. ನಾನು ನಿಶ್ಚಯವಾಗಿ ವಾಗ್ದಾನ ಮಾಡಿದಂಥ ಆದಿಯಿಂದಲೂ ಸಹ ಮಾಡಿದ ವಾಗ್ದಾನಗಳನ್ನು ನೆರವೇರಿಸ್ಕೊಂಡು ಬಂದಿದ್ದೇನೆ. ಸೊ ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ ನೀವು ನಂಬಿಕೆಯಿಂದ ಜೀವಿಸ್ತೀರ, ಅದನ್ನು ಹೊಂದ್ಕೋತೀರಾ. ವಾಗ್ದಾನಕ್ಕೆ ತಕ್ಕಂತಹ ನಂಬಿಕೆ, ಭಯಭಕ್ತಿ, ನಿರೀಕ್ಷೆ ಬೇಕಲ್ವಾ? ಸೊ ಅದಿದ್ದರೆ ಮಾತ್ರ ನಮ್ಮ ಜೀವಿತಗಳಲ್ಲಿ ನಾವು ಅದನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ಸೊ ದೇವರು ಇಲ್ಲಿ ಅದನ್ನೇ ಪ್ರಕಟಪಡಿಸ್ತಾ ಇದ್ದಾರೆ. ಸೊ ವಾಗ್ದಾನಗಳನ್ನ ನೀವು ಹೊಂದ್ಕೋಬೇಕಾದ್ರೆ ನನ್ನಲ್ಲಿ ನಿಮಗೆ ಭರವಸೆ ಇರಬೇಕು, ನನ್ನಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಬೇಕು, ನನ್ನಲ್ಲಿ ನೀವು ನಿರೀಕ್ಷೆ ಉಳ್ಳವರಾಗಿರಬೇಕು. ಸೊ ಆಗಲೇ ನನ್ನ ವಾಗ್ದಾನದ ಆಶೀರ್ವಾದಗಳನ್ನ ನೀವು ಸ್ವಂತ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ. ಪ್ರೀತಿ ದೇವ್ರ ಮಕ್ಕಳೇ, ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ ಭಯಭಕ್ತಿ ಉಳ್ಳವರಾಗಿ ಜೀವಿಸೋಣ. ಆ ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ ಇದೇನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಆದಿಯಲ್ಲಿ ಅಂತ್ಯವನ್ನು, ಪೂರ್ವಕಾಲದಲ್ಲಿ ಇನ್ನೂ ನಡೆಯದ ಸಂಗತಿಗಳನ್ನ ಪ್ರಕಟಪಡಿಸಿ ನೀವು ಅದನ್ನು ನೆರವೇರಿಸಿದ್ದೀರಾ. ವಾಗ್ದಾನಗಳ ಮಾಡಿದಂತಹ ಸಂದರ್ಭದಲ್ಲಿ ನೀವು ವಾಗ್ದಾನ ಮಾಡಿದರೆ, ಹೌದು, ನೀವು ಭಯಪಡಬೇಡ್ರಿ, ಹೆದರಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮ್ಮ ಜೊತೆ ಇದ್ದು ನಡೆಸ್ತೇನೆ ಅಂತ ನಂಬಿ ಭಕ್ತಿಯಿಂದ
ನಿರೀಕ್ಷೆಯಿಂದ ಜೀವಿಸಿದಂಥ ಭಕ್ತರ ಜೀವಿತದಲ್ಲಿ ನಿಮ್ಮ ವಾಗ್ದಾನಗಳೆಲ್ಲ ನೆರವೇರಿದೆ. ಹೌದು ಏಸಪ್ಪ, ನಾವು ಸಹ ನಂಬಿಗಸ್ತರಾಗಿ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿಮ್ಮ ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ಒಪ್ಪಿಸ್ಕೊಡ್ತೀವಿ. ನಿಮ್ಮ ವಾಗ್ದಾನದ ಆಶೀರ್ವಾದಗಳನ್ನ ನಮ್ಮ ಜೀವಿತಗಳಲ್ಲಿ ನೀವು ನೆರವೇರಿಸಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಿಗೆ ಅವ್ರದ್ದು ಹೊಂದಿಕೊಳ್ಳಿ. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವಗಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.